ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನು ಕ್ರಿಯೇಷನ್ಸ್. ಸೊ ಎಸ್, ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಇಟ್ಸ್ ಆಲ್ ಅಬೌಟ್ ಪ್ರೆಗ್ನೆನ್ಸಿ ಎಸೆನ್ಷಿಯಲ್ಸ್. ಸೊ ಏನು ಈ ಪ್ರೆಗ್ನೆನ್ಸಿ ಎಸೆನ್ಷಿಯಲ್ಸ್ ಏನು ಅಂತ ನೀವು ಕೇಳೋದಾದ್ರೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಲೈಫಲ್ಲಿ ಪ್ರೆಗ್ನೆನ್ಸಿ ಅನ್ನೋದು ಒಂದು ಶಾರ್ಟ್ ಡ್ಯೂರೇಷನ್, ಶಾರ್ಟ್ ಟೈಮ್, ಶಾರ್ಟ್ ಪೀರಿಯಡ್, ವೆರಿ ಸ್ಮಾಲ್ ಡ್ಯೂರೇಷನ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಆ ಒಂದು ಶಾರ್ಟ್ ಡ್ಯೂರೇಷನಲ್ಲಿ ನಾವು ಏನಿದೆ ಆ 9 ಮಂತ್ಸ್ ಏನಿದೆ, ಸೊ ಅದರಲ್ಲಿ ವೆರಿ ಕಂಫರ್ಟಬಲ್ ಹಾಗೆ ಹ್ಯಾಪಿಯಾಗಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂದರೆ ಸ್ವಲ್ಪ ಥಿಂಗ್ಸ್ ನೆಸೆಸಿಟಿ ಇರುತ್ತೆ. ನಮ್ಮ ಒಂದು ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗುತ್ತೆ ಆ ಒಂದು ಟೈಮಲ್ಲಿ. ಸೊ ಹಾಗಾಗಿ ಆವಾಗ ನಮಗೆ ಏನೇನು ಥಿಂಗ್ಸ್ ಹೆಲ್ಪ್ ಆಗುತ್ತೆ ನಮಗೆ ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನನಗೆ ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ಏನೇನು ಹೆಲ್ಪ್ ಆಗಿದೆ, ನಾನು ಯಾವ್ಯಾವ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೆ, ಸೊ ಅದರಿಂದ ಯಾವ ಥರ ಓವರ್ಕಮ್ ಮಾಡಿದೆ, ಸೊ ಯಾವ್ಯಾವ ಥಿಂಗ್ಸ್, ಯಾವ್ಯಾವ ಪ್ರಾಡಕ್ಟ್ಸ್ ನನಗೆ ಯೂಸ್ ಆಗಿದೆ, ತುಂಬಾ ಯೂಸ್ ಆಗಿದೆ ಅಂತ ತಿಳಿಸ್ಕೊಳ್ಳೋಣ ಅಂತೇಳಿ, ನಿಮಗೆ ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಅಪ್ಕಮಿಂಗ್ ಮಾಮ್ ಆಗ್ತಾ ಇದ್ದೀರಾ, ಅಥವಾ ಸೊ ಪ್ರೆಸೆಂಟ್ಲಿ ನೀವು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಇದ್ದೀರಾ, ಅಥವಾ ನಿಮ್ಮ ಪ್ರೆಗ್ನೆನ್ಸಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನೀವು ಎಲ್ಲರೂ ಖಂಡಿತ ಮಿಸ್ ಮಾಡದೆ ಈ ವ್ಲಾಗ್ನ ನೋಡಿ. ಹಾಗೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಗೈಸ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರನೇ ಪ್ರೆಗ್ನೆನ್ಸಿ ಒಂದು ಬ್ಯೂಟಿಫುಲ್ ಜರ್ನಿ. ಸೊ ಅದರಲ್ಲಿ ನಮ್ಗೆ ಗೊತ್ತಿರೋ ಥರನೇ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಯಾವ ಥರ ರಿಕವರ್ ಮಾಡೋದು ಅಂತ ಇವತ್ತು ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ನನಗೆ ಯಾವ್ಯಾವುದು ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ಯಾವುದೋ ಥಿಂಗ್ಸ್ ನನಗೆ ಯೂಸ್ಫುಲ್ ಆಗಿದೆ, ಸೊ ನಾನು ಯಾವ್ದಾವುದು ನನಗೆ ತುಂಬ ಹೆಲ್ಪ್ ಆಗಿದೆ ಅನ್ನೋದು ಒಂದನ್ನ ಈ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಥಿಂಗ್, ನೀವು ಪ್ರೆಗ್ನೆಂಟ್ ಅಂತ ನಿಮ್ಗೆ ಗೊತ್ತಾಗಿದ ತಕ್ಷಣ ಈ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಒಂದು ಆ್ಯಪ್ ತುಂಬಾ ಯೂಸ್ ಆಗುತ್ತೆ. ಸೊ ನಾನು ಎಲ್ಲೋ ಒಂದು ಹತ್ರ ನೋಡಿ ನನಗೂ ಗೊತ್ತಾಗಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದು, ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಆ್ಯಪಿಂದ. ಸೊ ನಾನು ಈ ಒಂದು ಆ್ಯಪ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಡೌನ್ಲೋಡ್ ಮಾಡಿ. ಈ ಆ್ಯಪಿಂದ ನಿಮಗೆ ಯೂಸ್ಫುಲ್ ಏನಪ್ಪ ಅಂತಂದರೆ, ನೀವು ಡ್ಯೂ ಡೇಟ್ನ ಎಂಟರ್ ಮಾಡಿದ ತಕ್ಷಣವೇ ನಿಮಗೆ ನಿಮ್ಮ ಎವ್ರಿ ವೀಕು ನಿಮಗೆ ಎಷ್ಟು ವೀಕಲ್ಲಿದ್ದೀರಾ, ನೀವು ಎಷ್ಟು ವೀಕ್ ಪ್ರೆಗ್ನೆನ್ಸಿ ಇದ್ದೀರಾ ನೀವು, ಹಾಗೆ ನಿಮ್ಮ ಬೇಬಿ ಸೈಜ್ ಯಾವ ಥರ ಇದೆ, ಸೊ ನಿಮಗೆ ಅದೆಲ್ಲ ಡಿಫ್ರೆಂಟ್ ಅದೇ ಒಂದೊಂದು ನೋಟಿಫಿಕೇಶನ್ ಡೈಲಿ ಅಪ್ಡೇಟ್ ಅಂತ ಒಂದೊಂದು ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಪು. ಸೊ ಎವ್ರಿ ವೀಕ್ ಚೇಂಜಸ್ ಆಗ್ತಾ ಇರುತ್ತಲ್ಲ, 16 ವೀಕು 17th ವೀಕು ಆ ಥರ ಎಲ್ಲ ಅದು ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮೇಲೆಗಡೆ ಸ್ಕ್ರಾಲ್ ನೋಟಿಫಿಕೇಶನ್ ಬಾರ್ ಏನಿರುತ್ತೆ ಅದರಲ್ಲಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಯ್ ಮಮ್ಮ ಯುವರ್ 16th ವೀಕ್ ಪ್ರೆಗ್ನೆನ್ಸಿ, ಹಾಯ್ ಮಮ್ಮ ಯುವರ್ 17th ವೀಕ್, ಸೊ ಆ ಥರ ಬರ್ತಾ ಇರುತ್ತೆ. ಹಾಗೆ ಎವ್ರಿ ವೀಕ್ ನಿಮ್ಮ ಬೇಬಿ ಸೈಜ್ ಯಾವ ಥರ ಇರುತ್ತೆ, ಡಿಫ್ರೆನ್ಸ್ ಏನೇನು ಚೇಂಜ್ ಆಗ್ತಾ ಇರುತ್ತೆ. ಸೊ ಇವತ್ತಿನ ಈ ವೀಕಲ್ಲಿ ನಿಮ್ಮ ಬೇಬಿಗೆ ಏನೇನು ಡೆವಲಪ್ಮೆಂಟ್ ಆಗಿದೆ, ಏನೇನು ಗ್ರೋತ್ ಆಗಿದೆ, ಸೊ ಎಲ್ಲಾನು ಡೀಟೇಲ್ಸ್ ಚೆನ್ನಾಗಿ ಕೊಡ್ತಾರೆ. ಸೊ ಹಾಗೆ ನೀವು ಇದರಲ್ಲಿ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ನು ಸಹ ನೀವು ಮ್ಯಾನೇಜ್ ಮಾಡ್ಬೋದು. ಸೊ ನೋಡ್ಬೋದು ನೀವು ನಿಮ್ಮ ವೆಯ್ಟ್ ಯಾವ ಥರ ಏನು ಅಂತೆಲ್ಲ ಅದನ್ನು ಟ್ರ್ಯಾಕ್ ಮಾಡ್ಬೋದು. ಕಿಕ್ಸ್ ಕೌಂಟ್ ಆಗಿರ್ಬೋದು, ಎಷ್ಟು ಸತಿ ಕಿಕ್ಸ್ ಮಾಡ್ತು ಅಂತೆಲ್ಲ ಅದನ್ನು ಕೌಂಟ್ ಡೌನ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿದೆ ಆ್ಯಪ್. ಬಂದು ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ ಯಾವುದ್ರಲ್ಲಾದರೂ ನಿಮ್ಗೆ ಸಿಗುತ್ತೆ. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಇದೊಂದು ಆ್ಯಪ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತೀನಿ, ಬಿಕಾಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಈ ಥರ ಫುಡ್ ತಿನ್ನಬೇಕು, ಈ ಥರ ಫುಡ್ ತಿನ್ನಬಾರ್ದು ಅಂತ ಎಲ್ಲಾನು ಅಷ್ಟೇ ಡೀಟೇಲ್ ಆಗಿ ತುಂಬ ಚೆನ್ನಾಗಿ ಈ ಒಂದು ಆ್ಯಪಲ್ಲಿ ಕೊಟ್ಟಿರ್ತಾರೆ. ಪ್ಲೀಸ್ ಈ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಅದಾಯಿತು. ಸೊ ನೆಕ್ಸ್ಟ್ ಕಮಿಂಗ್ ಟು ಸೆಕೆಂಡ್ ಎಸೆನ್ಷಿಯಲ್ ಥಿಂಗ್ ಅಂತ ಹೇಳಿದ್ರೆ, ಸೊ ಎಲ್ರಿಗೂ ಇದೊಂದು ಕಾಮನ್ ಫಿಯರ್ ಏನಪ್ಪ ಅಂದರೆ ಸ್ಟ್ರೆಚ್ ಮಾರ್ಕ್ಸ್. ಸೊ ಇದಕ್ಕೆ ಸ್ಟ್ರೆಚ್ ಮಾರ್ಕ್ಸ್ಗೆ ಒಂದೊಳ್ಳೆ ಕ್ರೀಮ್ ಅಥವಾ ಒಂದೊಳ್ಳೆ ಆಯಿಲ್ ಅಂತ ಹೇಳಿದ್ರೆ, ಸೊ ನನಗೆ ಯೂಸ್ ಆಗಿರೋದಂತ ಬಂದು ಈ ಒಂದು ಕ್ರೀಮ್ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ತೀರಾ ಸ್ಟ್ರೆಚ್ ಮಾರ್ಕ್ಸ್ಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ 100% ಆಫ್ ಪ್ರೆಗ್ನೆನ್ಸಿ ವುಮನಲ್ಲಿ 90% ಆಫ್ ಪ್ರೆಗ್ನೆನ್ಸಿ ಎಲ್ರಿಗೂ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಸೊ ಇಟ್ಸ್ ಕಾಮನ್ ಇನ್ ಪ್ರೆಗ್ನೆನ್ಸಿ, ಎಲ್ರಿಗೂ ಕಾಮನ್ ಅಂತ ಹೇಳ್ಬೋದು. ಸೊ ಅದನ್ನ ತೀರಾ ಜಾಸ್ತಿ ಮಾಡ್ಕೊಂಡು ಮೊದಲು ಸ್ವಲ್ಪ ಓವರ್ಕಮ್, ಅದರಿಂದ ಇಚ್ಚಿಂಗ್ ಆಗಿರ್ಬೋದು, ಸೊ ಸ್ವಲ್ಪ ರ್ಯಾಷಸ್ ಆಗ್ಬೋದು, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೋದು. ಅಂದರೆ ಸೊ ಒಂದು ಕ್ರೀಮ್ನ ನಾನು ತೋರಿಸ್ತೀನಿ. ಸೊ ಇದು ಒಂದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಕ್ರೀಮ್ ಅನ್ನೋದು ಅದು ಮಾಮ್ಸ್ ಕೋ ಅಂತ ಹೇಳಿ. ಸೊ ಸ್ಮೆಲ್ ಬಂದು ಇದು ಶಿಯಾ ಬಟರ್ ಫ್ಲೇವರ್ದು. ಇಚ್ಚಿಂಗ್ ಆಗಿರ್ಬೋದು, ಸ್ಟ್ರೆಚಿಂಗ್ ಸ್ಕಿನ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗುತ್ತೆ. ದ ಮಾಮ್ಸ್ ಕೋ ಅನ್ನೋ ಒಂದು ಇದು ಬಂದು ನಾರ್ಮಲ್ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ, ಅರೌಂಡ್ 400 ಒಳಗಡೆನೆ ಸಿಗುತ್ತೆ ನಿಮಗೆ. ಸೊ ಇನ್ ಕೇಸ್ ನಿಮಗೆ ಇದೇನಾದರೂ ಬೇಡ, ನಮಗೆ ಆಗಲ್ಲ, ಇಷ್ಟ ಇಲ್ಲ ಈ ಥರ ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡೋಕ್ಕೆ ಅಂತ ಹೇಳಿದ್ರೆ, ನಾನು ನೆಕ್ಸ್ಟ್ ಕಮಿಂಗ್ ವ್ಲಾಗಲ್ಲಿ ನಿಮಗೆ ಹೋಮ್ ರೆಮಿಡಿನೇ ಹೇಳ್ತೀನಿ, ಯಾವ ಥರ ಸ್ಟ್ರೆಚ್ ಮಾರ್ಕ್ಸ್ಗೆ ಯಾವ ಥರ ಅಪ್ಲೈ ಮಾಡಬೇಕು, ಮನೇಲೆ ಏನು ಸಿಗುತ್ತೆ ಹೋಮ್ ರೆಮಿಡಿಗೆ ಅಂತೇಳಿ. ನೆಕ್ಸ್ಟ್ ನಾನು ಕಮಿಂಗ್ ವ್ಲಾಗಲ್ಲಿ ಡೈಲಿ ವ್ಲಾಗಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ. ಬಟ್ ಈ ಕ್ರೀಮ್ ಬಗ್ಗೆ ಹೇಳಬೇಕಂದ್ರೆ, ಶಿಯಾ ಆ್ಯಂಡ್ ಕೋಕೋ ಬಟರ್ದು ಇದು ಸ್ಮೆಲ್ ಮಾತ್ರ ಸಖತ್ ಅಮೇಝಿಂಗ್ ಆಗಿದೆ. ಸೊ ಸಿಕ್ಕಾಪಟ್ಟೆ ಅಮೇಝಿಂಗ್ ಆಗಿದೆ, ನೋಡ್ಬೋದು. ನಾನು ಆಲ್ರೆಡಿ ಇಷ್ಟು ಯೂಸ್ ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ತೊಗೊಂಡು 2 months ಮೇಲೆ ಆಯಿತು. ಅಷ್ಟೇನು ಖಾಲಿ ಆಗಲ್ಲ ಬೇಗ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು ನಾವು.
ಜಾಸ್ತಿ ತೀರಾ ಆಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಬಟ್ ಸ್ಟ್ರೆಚ್ ಮಾರ್ಕ್ಸ್ ಇರೋದೇ ಇಲ್ಲ ಅಂತ ನಾವು ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಸೊ ಬಿಕಾಸ್ ಇಟ್ಸ್ ಕಾಮನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ಸು ಅಷ್ಟೇ ನೀವು ನಾರ್ಮಲ್ 8th ಮಂತ್ ಇಲ್ಲ 7th ಮಂತ್ ನಿಮ್ಗೆ ಯಾವಾಗ ಅದು ಬಂಪ್ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅಪ್ಲೈ ಮಾಡಿದ್ರೆ ಅದು ಯೂಸ್ ಆಗೋದಿಲ್ಲ. ನಿಮ್ಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಿಂದನೇ ನೀವು ಯಾವಾಗ ನೀವು ಅಂತ ಗೊತ್ತಾಗಿದ ತಕ್ಷಣ ಇನಿಷಿಯಲ್ ಡೇಸಿಂದನೇ ಅಪ್ಲೈ ಮಾಡುವಾಗ ತೀರಾ ಕಮ್ಮಿಯಾಗಿ ಅದು ಅವಾಯ್ಡ್ ಆಗುತ್ತೆ. ಸೊ ಬೇಗ ಅಷ್ಟೊಂದು ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ಗೆ ಅದು ತಗೊಂಡೋಗಲ್ಲ. ಸೊ ಅವಾಯ್ಡ್ ಆಗುತ್ತೆ. ಈ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಹಾಗೆ ಒಂದು ಡಿಸ್ಕ್ಲೈಮರ್, ನಾನು ಯಾವುದೇ ಪ್ರಾಡಕ್ಟ್ ಇವಾಗ ತೋರಿಸ್ತಾ ಇದ್ರು ಯಾವುದೂ ಪ್ರಮೋಷನ್ಸ್ ಅಂತ ಏನಿಲ್ಲ. ಸೊ ನನಗೆ ಯಾವ್ದು ತುಂಬಾ ಯೂಸ್ಫುಲ್ ಆಗಿದೆ ಡ್ಯೂರಿಂಗ್ ದಿಸ್ ಜರ್ನಿ ಅಂತ ಹೇಳ್ತೀನಿ, ಅದನ್ನ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು ಈ ಒಂದು ಪ್ರಾಡಕ್ಟ್ನ ಲಿಂಕ್ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಐ ಮೀನ್ ಡಿಸ್ಕ್ರಿಪ್ಷನ್ ಹಾಕಿ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಒಂದು ಹೋಮ್ ರೆಮಿಡಿನ ಸಹ ಹೇಳ್ತೀನಿ, ಮನೆಯಲ್ಲೇ ಅದು ಯಾವ ಥರ ಮಾಡ್ಕೊಳೋದು ಸ್ಟ್ರೆಚ್ ಮಾರ್ಕ್ಸ್ಗೆ ಆಯಿಲ್ ಅಂತ ಹೇಳಿ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ಥರ್ಡ್ ಎಸೆನ್ಷಿಯಲ್. ಇದು ನನಗೆ ತುಂಬಾ ಯೂಸ್ ಆಗಿದೆ. ಯಾಕಪ್ಪ ಅಂದರೆ ದಿಸ್ ಇಸ್ ಮೈ ಫಸ್ಟ್ ಪ್ರೆಗ್ನೆನ್ಸಿ. ಸೊ ಯಾವ ಥರ ಫಸ್ಟು ತುಂಬ ಸ್ಪೆಷಲ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಟೈಮ್ ನಿಮ್ಗೆ ಯಾರಿಗೂ ಏನು ಐಡಿಯಾ ಇರಲ್ಲ, ಯಾವ ಥರ ಏನು ಅಂತ ಐಡಿಯಾ ಇರಲ್ಲ. ಸೊ ನಾವು ಯಾವುದೇ ರೀತಿ ಏನೇನು ಚೇಂಜಸ್ ಆಗುತ್ತೆ ಏನು ಅಂತೆಲ್ಲ ನಾವು ನಿಮಗೆ ಬೇಕಂದರೆ ನಾನು ಒಬ್ಬರು ಡಾಕ್ಟರ್ ಸಿಂಧು ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ, ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ನಾನು ಅವ್ರ ವೀಡಿಯೋಸ್ನ ನೋಡ್ತೀನಿ. ಸೊ ಪ್ರತಿಯೊಂದಾಗಿರ್ಬೋದು, ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಚೇಂಜಸ್ ಎಲ್ಲ ಯಾವ ಥರ ಇರುತ್ತೆ, ನಿಮ್ಮ ಬಾಡಿಯಲ್ಲಿ ಏನೇನು ಆಗುತ್ತೆ, ಏನೇನು ಯಾವ ಥರ ಪ್ರತಿಯೊಂದು ಡೀಟೇಲಾಗಿ, ಈವನ್ ಪ್ರೆಗ್ನೆನ್ಸಿ ಬಗ್ಗೆನೇ ಅಲ್ಲ, ಪೋಸ್ಟ್ ಪ್ರೆಗ್ನೆನ್ಸಿ ಬಗ್ಗೆನೂ ಅಷ್ಟೇ, ಪಾಪುಗೆ ಫೀಡಿಂಗ್ದಾಗಿರ್ಬೋದು ಅಥವಾ ಲೇಬರ್ ರೂಮ್ದಾಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಅವ್ರ ಚಾನಲಲ್ಲಿ. ಸೊ ನನಗೆ ಅವ್ರ ಚಾನಲ್ ಪ್ರಮೋಟ್ ಮಾಡಿ ನನಗೇನು ಬರಬೇಕಾಗಿಲ್ಲ. ಸೊ ನಂಗೆ ತುಂಬಾ ಯೂಸ್ಫುಲ್ ಆಯಿತು ಅವ್ರ ಚಾನಲ್ನ ನೋಡಿ. ಸೊ ಹಾಗಾಗಿ ನಾನು ಅವ್ರ ಚಾನಲ್ ಲಿಂಕ್ನ ಸಹ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನನ್ನ ಮೇಲೆ ಇಲ್ಲಿ ಸ್ಕ್ರೀನ್ ಮೇಲೆ ಸಹ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ಥರ ಎವ್ರಿ ವೀಕ್ ನಮಗೆ ಚೇಂಜಸ್ ಆಗುತ್ತೆ. ಸೊ ನಾವು ಫಸ್ಟ್ ಟೈಮ್ ಅಲ್ವಾ, ಯಾರ ಹತ್ರನೂ ಹೋಗಿ ಕೇಳೋಕ್ಕಾಗಲ್ಲ. ಸ್ವಲ್ಪ ಎಂಥವ್ರಿಗೆ ಆಗಲಿ ಸ್ವಲ್ಪ ಶೈ ಅಂತ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಯಾರ ಹತ್ರನೂ ಕೇಳೋಕ್ಕಾಗಲ್ವಾ. ಸೊ ಅವ್ರು ಪ್ರತಿಯೊಂದು ಡೀಟೇಲಾಗಿ ನೀವು ಯಾವ ಥರ ಯಾವಾಗಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಎಕ್ಸಸೈಸಸ್ ಮಾಡಬೇಕು ಅಂತೆಲ್ಲ ಪ್ರತಿಯೊಂದು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವ್ರ ಚಾನಲ್ ಹೋಗಿ ಚೆಕ್ ಮಾಡಿದ್ರೆ ನಿಮಗೂ ಯೂಸ್ ಆಗುತ್ತೆ, ಅವ್ರಿಗೂ ಏನಾದರೂ ಹೆಲ್ಪ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಸೊ ಅವ್ರಿಗೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಈ ಒಂದು ಟಿಪ್ನ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಥಿಂಗ್ ಬಂದು, ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಬ್ಯಾಕ್ ಪೇಯ್ನ್ ಬರುತ್ತೆ. ಸೊ ನಮ್ಮ ಬೆನ್ನು ಏನಿದೆ ಅದು, ನಮ್ಮ ಯುಟರಸ್ ಏನಿದೆ ಅದು ಗ್ರೋ ಆಗ್ತಾ ಹೋಗ್ತಾ ಇದ್ದಂಗೆ ಸೊ ನಮಗೆ ಬ್ಯಾಕ್ ಪೇಯ್ನ್ ಬರುತ್ತೆ. ಸೊ ಹಂಗಾಗಿ ಹಾಟ್ ವಾಟರ್ ಬ್ಯಾಗ್ ಒಂದು ನಮ್ಮ ಹತ್ರ ಇದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ನನಗೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಫುಲ್ ವಾಟರ್ ಫಿಲ್ ಮಾಡಿಕೊಂಡು ಅದನ್ನ ನೀವು ಬ್ಯಾಕಲ್ಲಿ ನೀವು ಅದನ್ನ ಇಟ್ಕೊಳೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಬ್ಯಾಕ್ ಪೇನ್ ಏನಿದೆ ಅದೆಲ್ಲ ಸ್ವಲ್ಪ ರಿಲೀಫ್ ಅಂತ ಸಿಕ್ಕಾಪಟ್ಟೆ ಒಂದು ಹೆಲ್ಪ್ ಆಗುತ್ತೆ. ಸೊ ವೆರಿ ಲೋ ಪ್ರೈಸಲ್ಲೇ ಸಿಗುತ್ತೆ ಮಾರ್ಕೆಟಲ್ಲಿ, ತುಂಬ ಎಲ್ಲ ಕಡೆ ಇದೆ ನಿಮಗೆ. ಸೊ ನಾನು ಇದನ್ನ ಆರ್ಡರ್ ಮಾಡಿ ತುಂಬ ದಿವಸದಿಂದ ಆರ್ಡರ್ ಮಾಡಿರೋದು. ಸೊ ಇದು ನನಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಸೊ ಹಂಗಾಗಿ ನಿಮಗೂ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಬ್ಯಾಕ್ ಪೇನ್ ಆಗಿರ್ಬೋದು, ಲೆಗ್ಸ್ ಅಷ್ಟೇ, ಒಬ್ಬೊಬ್ಬರಿಗೆ ಬಂದು ಲೆಗ್ಸ್ ಎಲ್ಲ ಸ್ವೆಲ್ಲಿಂಗ್ ಜಾಸ್ತಿ ಇರುತ್ತೆ. ಸೊ ಅಂಥವರೆಲ್ಲ ಈ ಒಂದು ಹಾಟ್ ವಾಟರ್ ಬ್ಯಾಗ್ನ ಯೂಸ್ ಮಾಡ್ತಾರೆ. ಸೊ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅದನ್ನ ಒಂದು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ವಾಮಿಟಿಂಗ್ ಬ್ಯಾಗ್ಸ್. ಯಾಕಂದರೆ ನೀವು ಅವಾಗ ಇನ್ ಕೇಸ್ ನಿಮ್ಗೇನಾದರೂ ಜಾಸ್ತಿ ತೀರಾ ವಾಮಿಟಿಂಗ್ ಇತ್ತು, ಫುಲ್ ಟಯರ್ಡ್ ಆಗ್ತಾ ಇದೆ, ಎದ್ದೋಗಕ್ಕೆ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅನ್ನೋದಾದರೆ ಫುಲ್ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತಾರೆ ಒಬ್ಬೊಬ್ಬರು ಅಂತೂ. ಸೊ ವಾಮಿಟಿಂಗ್ ಬ್ಯಾಗ್ಸ್ನ ಇಟ್ಕೊಂಡ್ರೆ ನಿಮ್ಗೆ ಏನಾದರೂ ಹೆಲ್ಪ್ ನನ್ನಂತೂ ಯಾವುದು ಕ್ಯಾರಿ ಮಾಡಿಲ್ಲ, ಬಿಕಾಸ್ ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಏನೂ ಆಗಲಿಲ್ಲ. ಸೊ ನನಗೆ ಹಂಗೆ ಅನಿಸ್ತು, ಏನಾದರೂ ಒಬ್ಬೊಬ್ರಿಗೆ ಪಾಪ ತುಂಬಾ ವಾಮಿಟಿಂಗ್ ಇರುತ್ತೆ, ಅವ್ರು ಎದ್ದೋಡಕ್ಕೆ ಕೂಡ ಆಗಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿರ್ತಾರೆ. ಸೊ ಆ ಥರ ವಾಮಿಟಿಂಗ್ ಬ್ಯಾಗ್ಸ್ ಇಟ್ಕೊಂಡು ಅದನ್ನು ಥ್ರೋ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಅಷ್ಟು ಟಯರ್ಡ್ ಅನ್ಸಲ್ಲ ಅಂತೇಳಿ ಇದನ್ನು ಒಂದು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ಡ್ರೆಸ್ಸಸ್. ಸೊ ಎಲ್ಲರಿಗೂ ಒಂದು ಬಿಗ್ ಕ್ವೆಶನ್ ಮಾರ್ಕ್, ಒಂದು ಬಿಗ್ ಏನಂತಾರೆ ಫುಲ್ ತಲೆಯಲ್ಲಿ ಉಳೋದಂದರೆ, ಅಯ್ಯೋ ನನಗೆ ಯಾವ ಬಟ್ಟೆ ಹಾಕೊಳ್ಳಿ, ಯಾವ ಬಟ್ಟೆ. ಸೊ ಎಸ್, ಈ ಟೈಮಲ್ಲಿ ಬಂದು ನಾವು ಬಟ್ಟೆ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ತಪ್ಪು ಅಂತ ಅನಿಸುತ್ತೆ ನನಗೇನೋ. ಬಿಕಾಸ್ ಯಾಕಂದರೆ ನಾವು ಇವಾಗ ಸ್ವಲ್ಪ ದಪ್ಪ ಆಗ್ತೀವಿ, ಬಾಡಿನೂ ದಪ್ಪ ಆಗುತ್ತಲ್ಲ. ಸೊ ಹಾಗಾಗಿ ಇವಾಗ ಜಾಸ್ತಿ ಇನ್ವೆಸ್ಟ್ ಮಾಡಿ ಜಾಸ್ತಿ ಬಟ್ಟೆ ತೊಗೊಂಡ್ರೆ ನೆಕ್ಸ್ಟ್ ಅದು ನಮ್ಗೆ ಯೂಸ್ ಆಗದೇ ಇರ್ಬೋದು. ಸೊ ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ, ನೀವು ತೊಗೊಳೋ ಥರ ಬಟ್ಟೆನೇ ಸ್ವಲ್ಪ ಸೈಜ್ ಅಪ್ ಮಾಡ್ಕೊಳ್ಳಿ. ಇವಾಗ ನೀವು ಅಕಸ್ಮಾತ್ ಎಸ್ ಆರ್ಡರ್ ಮಾಡ್ಕೊತಾ ಇದ್ದೀರ ಅಂದರೆ ಸ್ವಲ್ಪ ಎಮ್ ಅಥವಾ ಎಲ್ ಆರ್ಡರ್ ಮಾಡ್ಕೊಳ್ಳಿ. ಆವಾಗ ನೀವು ಸ್ಟಿಚ್ ಮಾಡಿಸಿ ಅದನ್ನು ನೀವು ಮತ್ತೆ ಯೂಸ್ ಮಾಡ್ಕೋಬೋದು. ಹಾಗಾಗಿ ನೀವು ಆ ಥರ ಸೈಜ್ ಅಪ್ ಮಾಡ್ಕೊಳ್ಳಿ. ಬಗ್ಗೆ ನಾರ್ಮಲ್ ಸೈಜ್ ನೀವು ತೊಗೊಂಡು ಅದನ್ನು ಸೈಜ್ ಅಪ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಇಷ್ಟ ಆಗಿಲ್ಲ, ನೀವು ಬೇರೆ ಥರ, ನಿಮ್ಗೆಲ್ಲರಿಗೂ ಬಿಗ್ ಕ್ವೆಶನ್ ಬಂದು ಅದನ್ನೇ ಡ್ರೆಸ್. ನೆಕ್ಸ್ಟ್ ನಾನು ಕಮಿಂಗ್ ವ್ಲಾಗಲ್ಲಿ ನೀವು ಬೇಕಾದ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ಒಂದಷ್ಟು ಡ್ರೆಸ್ಸಸ್ನ ತರಿಸಿದ್ದೀನಿ, ಅಂದರೆ ನಾನು ಅದನ್ನ ಪೋಸ್ಟ್ ಪ್ರೆಗ್ನೆನ್ಸಿನೂ ನಾನು ಅದನ್ನ ಯೂಸ್ ಮಾಡ್ಬೋದು. ಸೊ ಆ ಥರ ಡ್ರೆಸ್ಸಸ್ನ ನಾನು ತರಿಸಿದ್ದೀನಿ. ಸೊ ನೀವು ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಕಮಿಂಗ್ ವಿಡಿಯೋ ಫುಲ್ ಎಂಟೈರ್ ಹಾಲ್ ಥರನೇ ಅದನ್ನೇ ಮಾಡ್ತೀನಿ ನಾನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ.
ಸೊ ಅದು ಬಂದು ಕ್ಲಾತ್ಸ್ ಬಗ್ಗೆ. ನೆಕ್ಸ್ಟ್ ಕಂಪ್ಲೀಟಾಗಿ ಕ್ಲಾತ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಯಾವ ಥರ ನನಗೆ ಯಾವ್ಯಾವ ಡ್ರೆಸ್ಸಸ್ ಹೆಲ್ಪ್ ಮಾಡ್ತಾ ಇದೆ, ಅದ್ರ ಲಿಂಕ್ಸು ಡಿಸ್ಕ್ರಿಪ್ಷನ್ ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಕಮಿಂಗ್ ಬ್ಲಾಗಲ್ಲಿ ಅದನ್ನ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಕಮಿಂಗ್ ಟು ಸ್ಲಿಪ್ಪರ್ಸ್ ಅಂತ ಹೇಳ್ಬೋದು. ಸೊ ಸ್ಲಿಪ್ಪರ್ಸ್ ಬಂದು ನಾರ್ಮಲ್ ಆಗಿ ಈ ಟೈಮಲ್ಲಿ ಹೀಲ್ಸ್ ಎಲ್ಲ ಯೂಸ್ ಮಾಡೋದು ಅದೆಲ್ಲ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾರ್ಮಲ್ ಫ್ಲಾಟ್ ಸ್ಲಿಪ್ಪರ್ಸ್ನ ಯೂಸ್ ಮಾಡಿ. ಯಾವ ಥರದಂದ್ರೆ ಆಲ್ಮೋಸ್ಟ್ ಈ ಡಾಕ್ಟರ್ಸ್ ಇದು ಮಾಡ್ತಾರಲ್ವಾ, ರೆಕಮೆಂಡ್ ಮಾಡ್ತಾರಲ್ವಾ, ಡಯಾಬಿಟಿ ಪೇಷಂಟ್ಸ್ಗೆ ಯಾವ ಥರ ರೆಕಮೆಂಡ್ ಮಾಡ್ತಾರಲ್ಲ, ಸೊ ಸ್ವಲ್ಪ ಲೂಸ್ ಆಗಿರೋಂಥದ್ದೇ ತಗೊಳ್ಳಿ. ಬಿಕಾಸ್ ಒಬ್ಬೊಬ್ರಿಗಂತೂ ತುಂಬಾನೇ ಸ್ವೆಲ್ಲಿಂಗ್ ಇರುತ್ತೆ, ಕಾಲು ಊತ ಬರೋದಾಗಿರ್ಬೋದು. ಸೊ ಆ ಥರ ಜಾಸ್ತಿ ಇರುತ್ತೆ. ನೋಡಿಕೊಂಡು ನಿಮ್ಗೆ ಕಂಫರ್ಟೇಬಲ್, ನಡೆಯೋಕ್ಕೆ ಕಂಫರ್ಟೇಬಲ್ ಇರಬೇಕು ಆ ಥರ ತಗೊಳ್ಳಿ. ಸೊ ಒಂದೊಂದೇನಂದ್ರೆ ಸ್ವಲ್ಪ ಹಾಕಿದ ತಕ್ಷಣ ಚೆನ್ನಾಗಿರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ತುಂಬಾನೇ ಪೇಯ್ನ್ ಬರುತ್ತೆ. ಸೊ ಆ ಥರದಕ್ಕೆಲ್ಲ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಬೇರೆ ಥರ ನಾನು ನಾರ್ಮಲ್ ಬಾಟಾ ಸ್ಲಿಪ್ಪರಲ್ಲಿ ಬರುತ್ತಲ್ಲ, ಮೆನ್ಸ್ ವೇರ್ ಥರದ್ದು ಬರುತ್ತೆ, ಆ ಥರದ್ರಲ್ಲಿ ತೊಗೊಂಡಿದ್ದೀನಿ. ಸೊ ನನಗೆ ಅದು ಕಂಫರ್ಟೇಬಲ್ ಆಗಿದೆ. ಎಷ್ಟು ದೂರ ಆದರೂ ವಾಕ್ ಮಾಡಿದ್ರು ನನಗೆ ಅದು ಲೆಗ್ಸ್ ಪೇಯ್ನ್ ಬರಲ್ಲ, ಹಾಗಾಗಿ ನನಗೆ ಚೆನ್ನಾಗಿ ಫಿಟ್ ಆಗ್ತಾ ಇದೆ. ಸೊ ಮನೆಯಲ್ಲಿ ಯೂಸ್ ಮಾಡಕ್ಕೆ ಬಂದು ನಾನು ಈ ಥರ ಒಂದು ಸ್ವಲ್ಪ ಫ್ಲಪ್ಪಿ ಆಗಿರೋ ಸಾಕ್ಸ್ ಅಲ್ಲ, ಸ್ಲಿಪ್ಪರ್ಸ್ ಅಂತಲೇ ಹೇಳ್ಬೋದು. ನಾರ್ಮಲ್ ಸ್ಲಿಪ್ಪರ್ ಥರನೂ ಇಲ್ಲ. ಸೊ ಇಲ್ಲಿ ಒಳಗಡೆ ಬಂದು ನಿಮಗೆ ಫುಲ್ಲು ಈ ಥರ ಇದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನನಗೆ ಮನೇಲಿ ಹಾಕೊಳಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ನೋಡ್ಬೋದು ನೀವು, ವೆದರ್ ಬಂದು ಸ್ವಲ್ಪ ಆ ಕಡೆ ಮಳೆನೂ ಬರ್ತಾ ಇರುತ್ತೆ, ಈ ಕಡೆ ಗಾಳಿನೂ ಬೀಸ್ತಾ ಇರುತ್ತೆ, ಫುಲ್ ಸ್ವಲ್ಪ ಥಂಡಿ ಆಗುತ್ತೆ. ಸೊ ಥಂಡಿ ಆಗದ್ರಿಂದ ಸ್ವಲ್ಪ ಅದನ್ನ ಕಡೆ ನಾವು ಸೇಫ್ ಮಾಡ್ಕೋಬೇಕಲ್ಲ ಇವಾಗಿಂದಾನೆ. ಸೊ ಹಾಗಾಗಿ ಇದನ್ನ ಮನೇಲಿ ವೇರ್ ಮಾಡಿದ್ರೆ ತುಂಬಾನೇ ಬೆಚ್ಚಗಿರುತ್ತೆ. ಅಲ್ಲಿ ಒಳಗಡೆ ಬಂದು ನೋಡಿ ಈ ಥರ ಕ್ಲಾತ್ ಬಂದಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇನ್ ಕೇಸ್ ಈ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ, ಲಿಂಕ್ ಹಾಕಿರ್ತೀನಿ ನಾನು ಬೇಕಾದ್ರೆ. ಸೊ ಈ ಥರ ಮನೆ ಒಳಗಡೆ ಹಾಕೊಳಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ಸಾಕ್ಸ್ ಅಂದ್ರೆ ಒಳ್ಳೆ ಚೆನ್ನಾಗಿರೋ ಪೇಷಂಟ್ ಥರ ಇರುತ್ತೆ. ಸೊ ಇದು ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಟೈಲಿಶ್ ಆಗಿ ಫಂಕಿ ಆಗು ಚೆನ್ನಾಗಿರುತ್ತೆ. ಸೊ ಇದನ್ನ ನೀವು ಯೂಸ್ ಮಾಡ್ಬೋದು ಮನೇಲಿ, ಇನ್ಸೈಡ್ ಮನೇಲಿ ಹಾಕೊಂಡು ಓಡಾಡೋಕ್ಕೆ ಅದೆಲ್ಲ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕಮಿಂಗ್ ಟು ಒಂದು ವಾಟರ್ ಬಾಟಲ್. ಒಂದು ಒಳ್ಳೆ ವಾಟರ್ ಬಾಟಲ್ ಮೇಲೆ ಇನ್ವೆಸ್ಟ್ ಮಾಡಿ ತಗೋಬಿಡಿ ಈ ಟೈಮಲ್ಲಿ. ಬಿಕಾಸ್ ತುಂಬಾನೇ ವಾಟರ್ ಕುಡಿಬೇಕಾಗುತ್ತೆ ನಾವು. ನಾನಂತೂ ಸಿಕ್ಕಾಪಟ್ಟೆ ಮರ್ತೋಗ್ತಾ ಇರ್ತೀನಿ ಯಾವಾಗ್ಲೂ. ಸೊ ಹಾಗಾಗಿ ಒಂದು ಒಳ್ಳೆ ವಾಟರ್ ಬಾಟಲ್ ಮೇಲೆ ಸ್ಪೆಂಡ್ ಮಾಡಿಬಿಟ್ರೆ, ಈ ಒಂದು ಸಿಪ್ಪರ್ ಥರ ಏನಿರುತ್ತೆ ಆ ಒಂದು ವಾಟರ್ ಬಾಟಲ್ ಮೇಲೆ ಸ್ಪೆಂಡ್ ಮಾಡಿಬಿಟ್ರೆ, ಸೊ ನಾನು ವರ್ಕ್ ಮಾಡ್ಬೇಕಾದ್ರೆ ಎಲ್ಲೋ ಪಕ್ಕದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದಾದ್ರೂ ನನಗೆ ಜ್ಞಾಪಕ ಬರುತ್ತೆ. ಸೊ ವಾಟರ್ ಕುಡಿಬೇಕು ಅಂತೇಳಿ. ಸೊ ಹಾಗಾಗಿ ಒಂದು ಒಳ್ಳೆ ವಾಟರ್ ಬಾಟಲ್ ಇದ್ರೆ ಒಂದು ಬೆಸ್ಟ್ ಅಂತ ಅನ್ಸುತ್ತೆ. ಇದು ನಿಮ್ಮ ಒಂದು ಆಪ್ಷನ್. ಇನ್ ಕೇಸ್ ನಿಮ್ಗೆ ಇಷ್ಟ ಇದ್ರೆ ತಗೋಬಹುದು, ಅಥವಾ ಇಡ್ಲಿ ಅಂತ ನಾನು ಹೇಳಿದೆ ತಗೊಂಡು. ಇಲ್ಲ ಅಂತಂದ್ರೆ ಅಯ್ಯೋ ಯಾರೋ ಹೋಗಿ ತಗೋಬರ್ತಾರೆ, ಬೇಡಪ್ಪ ಆಮೇಲೆ ಕುಡಿಯೋಣ ಅಂತೇಳಿ ಹೇಳಿನೇ ಸುಮ್ಮನೆ ಕುತ್ಕೊಬಿಡ್ತೀರಿ. ಅಟ್ಲೀಸ್ಟ್ ಅದನ್ನ ಕುಡಿತಾ ಇದ್ರಾದ್ರೂ ಸ್ವಲ್ಪ ವಾಕ್ ತರ ಮಾಡ್ಕೊಂಡು, ಜಾಸ್ತಿ ಕುಡಿತಾ ಇರ್ತೀರಿ, ಮತ್ತೆ ಅರ್ಜೆಂಟ್ ಆಗುತ್ತೆ ಅವಾಗ ಹೋಗಿ ಬರೋದು, ಹಂಗೆಲ್ಲ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಅದ್ರ ಮೇಲೆ ಸಹ ನಾವು ಅದು ವಾಟರ್ ಬಾಟಲ್ ಸಹ ನಾವು ಯೂಸ್ ಆಗುತ್ತೆ ಈ ಟೈಮಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಒನ್ ಅಂತ ಹೇಳ್ಬೋದು. ಸೊ ನನಗಂತೂ ಡ್ಯೂರಿಂಗ್ ಮೈ ಪ್ರೆಗ್ನೆನ್ಸಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ನನಗೆ 4th ಮಂತ್ ಅಥವಾ 5th ಮಂತ್ ನನಗಿನ್ನೂ ಬಂಪ್ ಸ್ಟಾರ್ಟ್ ಆಗಲಿಲ್ಲ. ಸೊ ಆವಾಗಲೇ ನಾನು ಈ ಪಿಲ್ಲೋ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟೆ. ಸೊ ಇದು ಬಂದು ಪ್ರೆಗ್ನೆನ್ಸಿ ಪಿಲ್ಲೋ, ನಿಮ್ಗೆ ಗೊತ್ತಿರ್ತೀರ, ನೋಡಿರ್ತೀರ. ಸೊ ಈಗ ಸಿ ಪಿಲ್ಲೋ, ಸೊ ನೋಡ್ಬೋದು ನೀವು ಎಷ್ಟು ಫುಲ್ ಸಾಫ್ಟ್ ಆಗಿದೆ. ಸಿ ಶೇಪ್ ಪಿಲ್ಲೋ ನಾನು ಆರ್ಡರ್ ಮಾಡಿರೋದು ಬಂದು ಸಿ ಶೇಪ್ ಪಿಲ್ಲೋ. ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಸೊ ನಾನು ಒಂದು ಆಲ್ಮೋಸ್ಟ್ 4th ಮಂತ್ ಅಂತ ಹೇಳಿದ್ನಲ್ಲ, 4th ಅಥವಾ 3rd ಮಂತಲ್ಲಿ ಇದ್ದಾಗೆ ಆರ್ಡರ್ ಮಾಡಿಬಿಟ್ಟೆ ಈ ಪಿಲ್ಲೋನ. ಸೊ ಬಿಕಾಸ್ ಮಲಗೋಕ್ಕೆಲ್ಲ ಡಾಕ್ಟರ್ಸ್ ಎಲ್ಲ ಅಡ್ವೈಸ್ ಮಾಡ್ತಾರೆ, ನಿಮಗೆ ಆಲ್ಮೋಸ್ಟ್ ಈ ಟೈಮಲ್ಲಿ ಅಡ್ವೈಸ್ ಮಾಡ್ತಾರೆ. ಸೊ ಆದಷ್ಟು ಲೆಫ್ಟ್ ಸೈಡ್ ಮಲಗಿ ಹಂಗೆ ಅಂತ ಅಡ್ವೈಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಪಿಲ್ಲೋ ಮೇಲೆ ಇನ್ವೆಸ್ಟ್ ಮಾಡಿಬಿಡಿ. ಸಿಕ್ಕಾಪಟ್ಟೆ ಒಳ್ಳೆ ಸಕ್ಕತ್ತಾಗಿದೆ ಈ ಪಿಲ್ಲೋ ಬಂದು. ಸೊ ನೋಡ್ಬೋದು ನೀವು, ನಾನು ಬಂದು ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇದೆ. ಸೊ ನೋಡ್ಬೋದು ಒಳ್ಳೆ ನಾಗರಾವ್ ಥರ ಇದೆ. ಸೊ ಈ ಥರ ನಿಮ್ಗೆಲ್ಲ ಕಡೆ ರಿಲೀಫ್ ಮಾಡ್ಕೊಳಕ್ಕೆ, ಕತ್ತು ರಿಲೀಫ್ ಆಗೋದು, ಬೆನ್ನಾಗಿರ್ಬೋದು, ಮಲಗಕ್ಕಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಎಷ್ಟು ಸ್ಮೂತ್ ಆಗಿದೆ ಗೊತ್ತಾ, ಇದು ಬಂದು ಸಖತ್ತಾಗಿದೆ. ನನಗೆ ಬೆನ್ನು ನೋವು ಎಲ್ಲಾನು ರಿಲೀಫ್ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪಿಲ್ಲೋ. ನೀವು ಈ ಒಂದು ಬೇರೆ ಯಾರ್ದು ಇದು ಎಲ್ಲಾದ್ರ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಈ ಒಂದು ಪಿಲ್ಲೋ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಿಮಗೆ ಪೋಸ್ಟ್ ಪ್ರೆಗ್ನೆನ್ಸಿನೂ ನೀವು ಯೂಸ್ ಮಾಡ್ಬೋದು ಆರಾಮಾಗಿ, ಏನೂ ತೊಂದರೆ ಇಲ್ಲ. ಫೀಡಿಂಗ್ ಪಿಲ್ಲೋ ಆಗಿ ನೀವು ಯೂಸ್ ಮಾಡ್ಬೋದು ಇದನ್ನು. ಸೊ ಏನು ಪ್ರಾಬ್ಲಮ್ ಏನಿರಲ್ಲ. ಸೊ ನಾನು ತೋರಿಸ್ತೀನಿ ಒಂದ್ಸತಿ. ಸೊ ನೋಡ್ಬೋದು ಈ ಥರ ಕುತ್ಕೋಬೇಕಾದ್ರೂ ನಾವು ಈ ಥರ ಇದು ಮಾಡಿಕೊಂಡು ಕುತ್ಕೋಬೋದು. ಈ ಥರ ಬ್ಯಾಕ್ ಪೇನ್ ಬರೋದಕ್ಕೆ, ಹಿಂಗೆ ವರ್ಕ್ ಅನ್ನೋದಕ್ಕೆ, ಆಟ ಆಡೋದಕ್ಕೆ, ಸೊ ಎಲ್ಲನೂ ಆರಾಮಾಗಿದೆ. ಸೊ ಈ ಪಿಲ್ಲೋ, ಸೊ ಅದೊಂದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಬರುತ್ತೆ ನಿಮ್ಗೆ ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ. ಸೊ ಹಾಗಾಗಿ ಆ ಒಂದು ಪಿಲ್ಲೋ ಇದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಿಮಗೆ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ.
ಎಲ್ಲ ಕಡೆ ಎಲ್ಲ ವೆಬ್ಸೈಟ್ಸಲ್ಲೂ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ನೈಕಾ ಎಲ್ಲ ಕಡೆ ಅವೈಲೇಬಲ್ ಇದೆ. ಸೊ ಚೆಕ್ ಮಾಡ್ಬೋದು ನೀವು. ಸೊ ನೆಕ್ಸ್ಟ್ ಬಂದು ಈ ಥರ ಚಿಕ್ಕ ಚಿಕ್ಕ ಪಿಲ್ಲೋ. ಸೊ ಇದನ್ನ ಡ್ರೆಸ್ ಮ್ಯಾಚಿಂಗ್ ಐತಿ ಇವತ್ತು. ಸೊ ಈ ಥರ ಪಿಲ್ಲೋ ಯಾಕಪ್ಪ ಅಂತಂದರೆ, ಸೊ ನಮಗೆ ಟ್ರಾವೆಲ್ ಫ್ರೆಂಡ್ಲಿ, ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ, ಕಾರಲ್ಲೆಲ್ಲ ಹೋಗ್ಬೇಕಾದ್ರೆ ಎಲ್ಲ ಬೆನ್ನು ಸಿಕ್ಕಾಪಟ್ಟೆ ನೋವು ಬರ್ತಲ್ವಾ. ಸೊ ನಮಗೆ ಈ ಥರ ಬ್ಯಾಕಲ್ಲಿ ಇಟ್ಕೊಂಡು ಹಿಂಗೆ ಕುತ್ಕೊಬಿಟ್ರೆ ಆರಾಮಾಗಿ ಕುತ್ಕೋಬೋದು. ಇವನ್ ವರ್ಕ್ ಮಾಡಬೇಕಾದ್ರೂ ಅಷ್ಟೇ, ನಾವು ಕೆಲಸ ಮಾಡಬೇಕಾದ್ರೆ ಯಾರ್ಯಾರು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ತೀರಾ, ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ಅವರ್ ಲಾಂಗ್ ಡ್ಯೂರೇಷನ್ ಟೈಮಲ್ಲಿ ನಾವು ವರ್ಕ್ ಮಾಡಬೇಕಾಗುತ್ತೆ ಕುತ್ಕೊಂಡು. ಸೊ ಹಾಗಾಗಿ ಆವಾಗ ನಮ್ಮ ಪೋಸ್ಚರ್ ಏನಿದೆ, ನಮ್ಮ ಬ್ಯಾಕ್ ಪೋಸ್ಚರ್ ಏನಿದೆ ಸ್ಟ್ರೈಟಾಗಿ ಇರಬೇಕು, ಆದಷ್ಟು ಸ್ಟ್ರೈಟಾಗಿ ಇರಬೇಕು ಅಂತ ಹೇಳ್ತಾರೆ. ಸೊ ಕೂರ್ಬೇಕಾದ್ರೆ ಈ ಥರ ನಾವು ಪಿಲ್ಲೋ ಇಟ್ಕೊಂಡು ಕುತ್ಕೊಬಿಟ್ರೆ ನಾವು ಹಿಂಗೆ ಕುತ್ಕೊಳೋದು ಅಥವಾ ಹಿಂಗೆ ಕುತ್ಕೊಳೋದು, ಹಿಂಗೆ ಮಾಡೋದೆಲ್ಲ ಮಾಡ್ತಾ ಇರ್ತೀವಲ್ವಾ. ಸೊ ಹಿಂಗೆ ಕುತ್ಕೊಂಡ್ರೆ ಸ್ವಲ್ಪ ಅವೇರ್ನೆಸ್ ಇರುತ್ತೆ, ಸ್ಟ್ರೈಟಾಗಿ ಕುತ್ಕೊಂಡು ಇರ್ತೀವಿ ಅಂತ ಸ್ವಲ್ಪ ಅವೇರ್ನೆಸ್ ಇರುತ್ತೆ. ಸೊ ಈ ಥರದ್ದು ಒಂದು ಪಿಲ್ಲೋ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ ಈ ಥರ. ಸೊ ಈ ಥರ ಪಿಲ್ಲೋಸ್ನ ಯೂಸ್ ಮಾಡಿ ಸ್ಟ್ರೈಟಾಗಿ ಕುತ್ಕೋಬೋದು. ಅವಾಗ ಯಾವ ಥರ ಹಿಂಗೆ ಬೆಂಡ್ ಆಗೋದು ಹಂಗೆಲ್ಲ ಮಾಡಲ್ಲ. ಸೊ ನಮ್ಮ ಪೋಸ್ಚರ್ ಏನು ಸ್ಟ್ರೈಟ್ ಆಗಿದ್ದಷ್ಟು ಲೇಬರ್ ಟೈಮಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಥರ ಒಂದು ಸ್ಮೂತ್ ಪಿಲ್ಲೋಸ್ನ ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ, ನಾನು ಆಲ್ಮೋಸ್ಟ್ ಕುತ್ಕೋಬೇಕಾದ್ರೆ ಎಲ್ಲ ಈ ಥರ ತೊಡೆ ಮೇಲೆ ಇಟ್ಕೊಂಡು ನಾರ್ಮಲಾಗಿ ಕುತ್ಕೊತಾ ಇರ್ತೀನಿ. ಸೊ ಹಾಗಾಗಿ ಈ ಒಂದು ಪಿಲ್ಲೋಸ್ನು ಯೂಸ್ ಆಗುತ್ತೆ ನಮಗೆ ಅಂತ ಹೇಳ್ಬೋದು. ಇದ್ರೆ ಆ ಥರ ಪಿಲ್ಲೋಸ್ನ ಯೂಸ್ ಮಾಡ್ಕೊಂಡು ನಿಮ್ಮ ಪೋಸ್ಟರ್ ಸ್ಟ್ರೈಟ್ ಆಗಿರೋ ಥರ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಈ ಒಂದು ಸ್ತೋತ್ರ ಮಂತ್ರ ಏನಾದರೂ ಹೇಳ್ಬೋದು. ಸೊ ಇದು ಯಾವುದೇ ರೀತಿಯಾದಂಥ ಎಸೆನ್ಷಿಯಲ್ ಅಂತ ಏನಿಲ್ಲ. ಸೊ ನನಗೆ ಒಂದು ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬಳು ಸಜೆಸ್ಟ್ ಮಾಡಿದಂಥ ಒಂದು ಸ್ತೋತ್ರ ಇದು. ಸೊ ಇದು ಬಂದು ಗರ್ಭ ರಕ್ಷಾಂಬಿಕಾ ಸ್ತೋತ್ರ ಅಂತ ಹೇಳಿ. ಸೊ ಈ ಒಂದು ನನಗಂತೂ ಇದು ನಿಜವಾಗ್ಲೂ ಇದ್ರ ಬಗ್ಗೆ ಯೂಸಸ್ ಏನು ಅಂತ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅದು ಕೇಳ್ತಾ ಇದ್ರೆ. ಸೊ ನೈಟ್ ಟೈಮ್ ಮಲಗಬೇಕಾದ್ರೆ ಎವ್ರಿ ನೈಟ್ ನೀವು ಇದನ್ನ ಕೇಳಿ ಮಲಗೋದ್ರಿಂದ ಸಿಕ್ಕಾಪಟ್ಟೆ ಒಳ್ಳೇದು ಅಂತ ಹೇಳಿ ಅವಳು ಹೇಳಿದ್ಲು ನನಗೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನೀವು ಯಾರಾದರೂ ಎಕ್ಸ್ಪೆಕ್ಟೆಡ್ ಮಾಮ್ಸ್ ಅದೆಲ್ಲ ನಿಮಗೂ ಯೂಸ್ ಆಗುತ್ತೆ ಅಂತೇಳಿ ಈ ಒಂದು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅವಳು ನನಗೆ ಕಳಿಸಿದ್ದು ಬಂದು PDF ಫಾರ್ಮೇಟಲ್ಲಿ ಕಳಿಸಿದ್ಲು, ಓದ್ಕೊಂಡು ಮಲ್ಕೋ ಅಂತೇಳಿ. ಸೊ ನಾನು ಅದನ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಲಿರಿಕ್ಸ್ ಸಮೇತ ಹೇಳೋದು ಸಮೇತ ಬರುತ್ತೆ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎವ್ರಿ ನೈಟ್ ಆದಷ್ಟು ಅದನ್ನು ಹಾಕ್ಕೊಂಡು ಕೇಳಿ ಮಾಡ್ತಾ ಇದ್ರೆ ಅದು ನಮಗೆ ಬಹೇಟ್ ಆಗಿಬಿಡುತ್ತೆ ಫುಲ್ಲು. ಸೊ ಅದನ್ನು ಲಿಂಕ್ ಸಹ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇದು ಯಾವುದೇ ರೀತಿಯಾದಂಥ ಎಸೆನ್ಷಿಯಲ್ ಅಂತೇನಿಲ್ಲ. ಸೊ ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು, ನಾನು ನಿಮಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಇನ್ನೊಂದಷ್ಟು ಜನಕ್ಕೆ ಸಜೆಸ್ಟ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ, ಏನೋ ಒಂದು ಪಾಸಿಟಿವ್ ವೈಬ್ಸ್ ಅಷ್ಟೇ. ಸೊ ಅದನ್ನು ಶೇರ್ ಮಾಡ್ತಿದ್ದೀನಿ ಅಷ್ಟೇ ನಿಮಗೆ. ಸೊ ಕೊನೆಯದಾಗಿ ನಾವು ಮಾಡಬೇಕಾಗಿರೋದಂತ ಬಂದು ಸೆಲ್ಫ್ ಲವ್ ಅಥವಾ ಸೆಲ್ಫ್ ಪ್ಯಾಂಪರಿಂಗ್ ಅಂತ ಹೇಳ್ಬೋದು. ಸೊ ನಮ್ಮ ಬಗ್ಗೆ ನಾವು ನಿಜವಾಗ್ಲೂ ಫುಲ್ ಮರ್ತೋಗ್ಬಿಟ್ಟು, ನಮ್ಮ ಬಗ್ಗೆ ನಾವು ಫುಲ್ ಕಂಪ್ಲೀಟಾಗಿ ಮರ್ತೋಗ್ಬಿಡ್ತೀವಿ. ಸೊ ಫುಲ್ ಫ್ಯೂಚರ್ ಬಗ್ಗೆನೇ ಅಯ್ಯೋ ಏನಾಗುತ್ತೋ ಏನೋ ಹೆಂಗಿದೆ ಫುಲ್ ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಏನೋ ಒಂದು ಆಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ಆ ಟೈಮಲ್ಲಿ ಎಲ್ಲರಿಗೂ ದೇವ್ರ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ತೀನಿ. ಸೊ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂಡು ಬಿಟ್ಬಿಟ್ಟು ನಿಮ್ಮನ್ನು ನೀವು ಇಷ್ಟಪಟ್ಟು, ನೀವು ಎಷ್ಟೇ ದಪ್ಪ ಆದ್ರೂ ಎಷ್ಟೇ ಸಣ್ಣ ಆದ್ರೂ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಬೇಡಿ. ಅಯ್ಯೋ ಅವ್ರು ಹಂಗಾಗ್ಬಿಟ್ಟಿದ್ದಾರೆ, ಅವ್ರ ಬೇಬಿ ಮೂಮೆಂಟ್ಸ್ ಎಲ್ಲ ಈ ಥರ ಇದೆಯಂತೆ, ಅವ್ರದ್ದು ಆ ಥರ ಇದೆಯಂತೆ, ಅವ್ರ ಬಾಡಿ ಸಣ್ಣನೇ ಇದೆ, ನನ್ನ ಬಾಡಿ ತುಂಬ ದಪ್ಪ ಆಗ್ಬಿಟ್ಟಿದೆ, ನಾನು ಫುಲ್ ಸಣ್ಣ ಆಗ್ಬಿಟ್ಟಿದ್ದೀನಿ, ಏನು ತಲೆ ಕೆಡ್ಸ್ಕೊಂಡ್ಕೊಬೇಡಿ. ಒಬ್ಬೊಬ್ರ ಬಾಡಿ ಸ್ಟ್ರಕ್ಚರ್, ಒಬ್ಬೊಬ್ರ ಮೆಂಟಾಲಿಟಿ, ಅದು ಒಬ್ಬೊಬ್ರ ಬಾಡಿನೂ ವೇರಿ ಆಗುತ್ತೆ, ಒಬ್ಬೊಬ್ರ ಬಾಡಿನೂ ಒಂದೊಂದು ಥರ ಇರುತ್ತೆ. ಸೊ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಯಾರೇ ಏನೇ ಹೇಳಿದ್ರು ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ. ಸೊ ನಿಮ್ಮನ್ನು ನೀವು ಯಾವತ್ತೂ ಬಿಟ್ಕೊಡಕ್ಕೆ ಹೋಗ್ಬಿಡಿ. ಸೊ ಲವ್ ಯಾ ಸೆಲ್ಫ್ ಅಂತ ಹೇಳ್ತಾ, ಸೊ ಇವತ್ತೊಂದು ಈ ಒಂದು ಪ್ರೆಗ್ನೆನ್ಸಿ ಎಸೆನ್ಷಿಯಲ್ಸ್ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬೇರೆ ಥರ ಏನಾದರೂ ಐಡಿಯಾಸ್ ಇದ್ದು, ನಿಮಗೆ ಈ ಒಂದು ಥಿಂಗ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಹಂಗೆ ಏನೈತೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ಇದು ನನಗೆ ಎಲ್ಲ ಫಸ್ಟ್ ಹೊಸದು, ನನಗೂ ಏನೋ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನನಗೆ ಇರೋ ಐಡಿಯಾಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಏನಾದರೂ ಐಡಿಯಾಸ್ ಇದ್ದರೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಎಲ್ಲರಿಗೂ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ಇಲ್ಲಿ ತನಕ ವಿಡಿಯೋ ಯಾರು ನೋಡಿದಿರಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಗೈಸ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.